ಸರ್, ನಿನ್ನೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಸರ್ಕಾರ ಬೀಳೋ ಹಂತದ ಸಂದರ್ಭದಲ್ಲಿ ನಾನು ಕನಕಪುರಕ್ಕೆ ಹೋಗಿದ್ದೆ, ವಾಪಸ್ ಬಂದೆ. ಆಗ ಅನೇಕರನ್ನ ಸೆಳೆಯುವಂಥ ಪ್ರಯತ್ನ ಮಾಡಿದ್ರು. ಸೊ ನನಗೆ ಒಂದು ಕರೆ ಬಂತು, ನೀನು ಡಿ.ಸಿ.ಎಂ. ಆಗ್ಬೇಕಾ ಇಲ್ಲ ಜೈಲಿಗೆ ಹೋಗ್ಬೇಕಾ ಅಂತ. ಈ ಸಂದರ್ಭದಲ್ಲಿ ಸರ್ಕಾರ ಬಂದು 2.5 ವರ್ಷ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಶುರುವಾಗ್ತಾ ಇದೆ. ಇಷ್ಟು ದಿನ ಹೇಳಿದಂಥ ಸತ್ಯವನ್ನ ಈಗ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ, ಸಿದ್ದರಾಮಯ್ಯನವ್ರಿಗೆ ಥ್ರೆಟ್ ಕೂಡ ಕೇಳ್ತಾ ಇದ್ದಾರ, ಇಲ್ಲ ನಿಜ ಆಗಿದ್ರೆ ಸತ್ಯವನ್ನ ಹೊರ ಬಿಚ್ಚಬೇಕು. ಅವರು ಯಾರು ಫೋನ್ ಮಾಡಿದ್ರು, ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು, ಯಾವ ನಂಬರಿಂದ ಫೋನ್ ಮಾಡಿದ್ರು, ಯಾಕೆ ಮಾಡಿದ್ರು ಎಲ್ಲ ಹೇಳ್ಬೇಕು. ಅವರು ಜೈಲ್ಗೆ ಹೋಗೋದ ಇದ್ರ ಬಗ್ಗೆ ನಿಮಗೂ ಗೊತ್ತಿದೆ, ಕರಪ್ಷನ್ ಕೇಸಲ್ಲಿ ಹೋಗಿದ್ದಾರೆ ಅವರು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದರೆ, ನೀವು ಮಾಡಿಲ್ಲ ಅಂದರೆ ನೋಡಿ, ನೀವು ಕೊಟ್ಟರೆ ನಾನು ಗ್ರೀನ್ ಬಸ್ ಹತ್ತುತ್ತೀನಿ, ನೀವು ಕೊಡಲಿಲ್ಲ ಅಂದರೆ ನಾನು ರೆಡ್ ಬಸ್ ಹತ್ತುತ್ತೀನಿ ಅನ್ನೋ ಮೆಸೇಜ್ ಕೊಡ್ತಾ ಇದ್ದಾರೆ ಅಷ್ಟೇ. ಪಕ್ಕಾ ಮೆಸೇಜು, ಧಮ್ಕಿ ಇದು. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅಂದರೆ ನಿಮ್ಗೆ ಗೊತ್ತಿದೆ, ಯಾರಾದರೂ ರಸ್ತೆ ಗುಂಡಿ ಬಿದ್ದಿದೆ ಅಂದರೆ ಗೆಟ್ ಔಟ್ ಫ್ರಮ್ ಬೆಂಗಳೂರು ಅಂತಾರೆ. ಯಾರಾದರೂ MLA ಅನುದಾನ ಬಗ್ಗೆ ಟೀಕೆ ಮಾಡಿದ್ರೆ ಅನುದಾನ ಕಟ್ ಅಂತಾರೆ. ಅವ್ರ ಸ್ಟೈಲೇ ಹಂಗೆ. ಅದಕ್ಕೆ ಅವ್ರ ಸ್ಟೈಲಲ್ಲೇ ಇವತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ಸವಾಲನ್ನು ಕೊಟ್ಟಿದ್ದಾರೆ. ಸವಾಲು ಸ್ವೀಕಾರ ಮಾಡೋದು ಬಿಡೋದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟಿದ್ದು. ಆದರೆ ಅವರು ಹೇಳಿರೋ ಉದ್ದೇಶ ಅಧಿಕಾರ ಹಸ್ತಾಂತರದ ಒಂದು ಟೈಮ್ ಏನು ಬರ್ತಾ ಇದೆ, ಈಗ ಪವರ್ ಟ್ರಾನ್ಸ್ಫರ್ ಆಗುವಂಥದ್ದು, ಕ್ರಾಂತಿ ಆಗುವಂಥದ್ದು, ಇವೆಲ್ಲ ನವಂಬರಲ್ಲಿ ಆಗಬೇಕು. ನವಂಬರಲ್ಲೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಡಿ.ಕೆ. ಶಿವಕುಮಾರ್ ಯಾವುದನ್ನು ಅರ್ಥ ಇಲ್ದಿರ ಮಾಡಲ್ಲ. ಆ ಮೆಸೇಜನ್ನು ಕೊಟ್ಟಿದ್ದಾರೆ. ನಾನು ಒದ್ದು ಕಿತ್ಕೊತೀನಿ ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರಲ್ಲ, ಏನು ನನಗೆ ಹೇಳಿದ್ರು? ಅದು ನನ್ನ ಹತ್ರ ಪವರ್ ಇದೆಯಾ ಒದ್ದು ಕಿತ್ಕೊಳಕ್ಕೆ? ಅವ್ರು ಹೇಳಿದ್ದೆ ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ, ಒದ್ದು ಕಿತ್ಕೊತೀನಿ ಅಂತ. ಈಗ ಅದೇ ಡೈಲಾಗು, ನಾನು ರೆಡ್ ಬಸ್ ಹತ್ಬೇಕಾ ಗ್ರೀನ್ ಬಸ್ ಹತ್ಬೇಕಾ, 2 ತೀರ್ಮಾನ ಮಾಡ್ಕೊಳ್ಳಿ. ನೀವು ಕೊಡಲಿಲ್ಲ ಅಂದರೆ ಆ ಫೋನ್ ಬಂದಿತ್ತಲ್ಲ, ಅದ್ಯಾವುದು ಡೆಲ್ಲಿಯಿಂದ, ಆಡಿಟರ್ ಆಫೀಸಿಂದ, ಅಲ್ಲಿ ಚಾಯ್ಸ್ ಐತೆ ನನಗೆ ಅನ್ನೋ ಮೆಸೇಜನ್ನು ಅವರು ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಇನ್ನೊಂದು ಅವ್ರ ಮೆಸೇಜು, ಅವ್ರು ಹೇಳಿದ್ದು, ನಾನು ಆಯ್ಕೆ ಮಾಡಿಕೊಂಡೆ, ನಾನು ಪಕ್ಷವನ್ನು ಆಯ್ಕೆ ಮಾಡಿಕೊಂಡೆ, ಪಾರ್ಟಿಯನ್ನು ಆಯ್ಕೆ ಮಾಡಿಕೊಂಡೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯ ಡೂಪ್ಲಿಕೇಟ್ ಕಾಂಗ್ರೆಸ್ ಹಾಗಾರೆ? ಇವರು, ನಾನು ನಿಷ್ಠಾವಂತ ಪಾರ್ಟಿ ವರ್ಕರು, ನಾನು ಕಾಂಗ್ರೆಸ್ ಪಾರ್ಟಿ. ಸಿದ್ದರಾಮಯ್ಯನಿಗೆ ಏನು ಹೇಳ್ತಾ ಇದ್ದಾರೆ? ನೀನು ಡೂಪ್ಲಿಕೇಟ್ ಕಾಂಗ್ರೆಸ್ ಅಂತ ಮೆಸೇಜ್ ಕೊಡ್ತಾ ಇದ್ದೀರಾ. ಒಂದೇ ಕಲ್ಲಲ್ಲಿ 2 ಅಕ್ಕಿನ ಹೊಡೆದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಒಂದು ಸಿದ್ದರಾಮಯ್ಯನಿಗೂ ಮೆಸೇಜ್ ಕೊಟ್ಟಿದ್ದಾರೆ, ನೀನು ಡೂಪ್ಲಿಕೇಟ್ ಕಾಂಗ್ರೆಸ್ಸು, ನಾನು ಒರಿಜಿನಲ್ ಕಾಂಗ್ರೆಸ್ಸು ಅಂತ. ಮತ್ತು ಅಧಿಕಾರ ಕೊಡಲಿಲ್ಲ ಅಂದರೆ ನನ್ನ ದಾರಿನೇ ಬೇರೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ಹೇಳಿದ್ದಾರೆ. ಆ ಸಾಕ್ಷಿಗಳು ಅವರೇ ಬಿಡುಗಡೆ ಮಾಡಬೇಕು. ಒಟ್ಟಲ್ಲಿ ನಾವೇನು ನವೆಂಬರ್ ಕ್ರಾಂತಿ ಹೇಳ್ತಾ ಇದ್ರಿ, ಆ ನವೆಂಬರ್ ಕ್ರಾಂತಿಯ ಮುನ್ಸೂಚನೆಗಳು. ಈ ಮಳೆ ಬೀಳಕ್ಕೆ ಮುಂಚೆ ಈ ಸ್ವಲ್ಪ ಬಿಸಿಲು ಬರ್ತೈತಲ್ಲ, ಸ್ವಲ್ಪ ಹಬೆ ಜಾಸ್ತಿ ಇರುತ್ತೆ, ಹಬೆ ಜಾಸ್ತಿ ಆಗ್ತೈತೆ, ಆಮೇಲೆ ಸ್ವಲ್ಪ ಮೋಡಗಳು ಎಲ್ಲ ಕವಿತೈತೆ. ಹಂಗೆ ಈ ಕ್ರಾಂತಿ ಆಗಕ್ಕೆ ಮುಂಚೆ ಇವೆಲ್ಲ ಕಳೆದ 1 ತಿಂಗಳಿಂದ ಏನೇನು ನಡೀತಾ ಇದೆ ನೋಡಿದ್ರೆ, ನವೆಂಬರ್ ಕ್ರಾಂತಿ ನಾವೇನು ಹೇಳ್ತಾ ಇದ್ರಿ, ಸುಳ್ಳು ಅಂತ ಇದ್ರು ಕಾಂಗ್ರೆಸ್ ಅವರು, ಇದು ಪಕ್ಕ ಆಗ್ತಾ ಇದೆ.